ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಯಾಗಿರುವಂತಹ ದಕ್ಷ IPS ಅಧಿಕಾರಿ ರೂಪಾ ಮೌದ್ಗಿಲ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಇಲ್ಲಿ ಪ್ರಶಸ್ತಿಗೆ ಪಾತ್ರರಾದವರು ಎಲ್ಲರೂ ಮಹಿಳೆಯರು. ಇಟ್ ಈಸ್ ಶಿ ಪವರ್ ಅವಾರ್ಡ್ಸ್. ಮಹಿಳೆ ಎಲ್ಲ ಕ್ಷೇತ್ರಗಳಲ್ಲೂ ಕಾಲಿಟ್ಟಿದ್ದಾಳೆ, ಎಲ್ಲದನ್ನು ಮಾಡಬಲ್ಲಳು. ಎಲ್ಲ ಕ್ಷೇತ್ರಗಳಲ್ಲೂ ಈಗ ಆಕೆಯ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಆದರೂ ಕೆಲವು ಅಡೆತೊಡೆಗಳು ಆಗಾಗ ನಮಗೆ ನಾವು ಮಹಿಳೆಯರು ಅಂತ ಎದುರಾಗ್ತಾ ಇರುತ್ತೆ. ಅದನ್ನು ನಾವು ಮಹಿಳೆಯರಾಗಿದ್ದಕ್ಕೆ ಹಿಂಗಾಗ್ತಾ ಇದೆ ಅಂತ ಅಂದ್ಕೋಬಾರ್ದು. ಆದರೂ ಬಹಳಷ್ಟು ಬಾರಿ ಆ ಒಂದು ಲಿಂಗ ಇದರಿಂದ ಅಂದರೆ ಮಹಿಳೆಯರು ಅಂತ ಕೆಲವು ಸತಿ ಆಗ್ತದೆ. ಅದೇನು ಬೇಕಂತ ಮಾಡ್ತಾರೆ ಅಂತಲ್ಲ, ಕೆಲವು ಸತಿ ಹೇಗಾಗ್ತದೆ ಅಂದರೆ ಈಗಿರೋ ಬಹಳಷ್ಟು ಏರಿಯಾಗಳು, ಕ್ಷೇತ್ರಗಳು ಪುರುಷ ಪ್ರಧಾನವೇ ಇದೆ. ಇನ್ನು ಈಗ ಒಬ್ಬ ಉದ್ಯಮಿ ಆಗುವಾಗ ಒಂದು ಫಸ್ಟು ಪ್ರೊಡಕ್ಷನ್ ಮಾಡಬೇಕು. ಆ ಪ್ರೊಡಕ್ಷನ್ಗೆ ಏನೇನು ಬೇಕೋ ಅದೆಲ್ಲ ಪರಿಕರಗಳನ್ನು ರೆಡಿ ಮಾಡ್ಕೋಬೇಕು, ಮ್ಯಾನ್ ಪವರ್ ಮ್ಯಾನೇಜ್ ಮಾಡಬೇಕು, ಅವ್ರಿಗೆ ಸಂಬಳಕ್ಕೆ ರೆಡಿ ಮಾಡಬೇಕು, ನಂತರ ಮಾಡಿದ ಪ್ರಾಡಕ್ಟ್ ಪ್ಯಾಕೇಜಿಂಗ್ ಮಾಡಬೇಕು, ನಂತರ ಮಾರ್ಕೆಟಿಂಗ್ ಮಾಡಬೇಕು, ಆನಂತರ ಅದಕ್ಕೆಲ್ಲ ಫೈನಾನ್ಸ್ ಹೊಂದಿಸ್ಬೇಕು. ಸೊ ಈ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳು ಏನೇ ಇದ್ದರೂ, ಪ್ರೊಡಕ್ಷನ್ ಆಗಲಿ ಫೈನಾನ್ಸ್ ಆಗಲಿ, ಅಲ್ಲೆಲ್ಲ ಕಂಡುಬರೋದು ಸಾಮಾನ್ಯವಾಗಿ ಪುರುಷ ಪ್ರಧಾನ ವ್ಯವಸ್ಥೆ. ಹಾಗಾಗಿ ನಾವು ಕಮ್ಯುನಿಕೇಟ್ ಮಾಡುವಾಗ ಎಲ್ಲೋ ಕೆಲವೊಮ್ಮೆ ಆ ಕಮ್ಯುನಿಕೇಷನ್ ಗ್ಯಾಪ್ ಇರಬಹುದು. ಪುರುಷರಿಗೂ ಸ್ತ್ರೀಯರಿಗೂ ಬೇರೆ ಬೇರೆ ರೀತಿ ಕಮ್ಯುನಿಕೇಷನ್ ಸ್ಟೈಲ್ಸ್ ಇದೆ, ರಿಸರ್ಚ್ ಹೇಳಿದೆ. ಸೊ ಎಲ್ಲೋ ಒಂದು ಕಡೆ ಅಪಾರ್ಥ ಇರ್ಬೋದು, ಅಥವಾ ಪಾರಂಪರಿಕವಾಗಿ ಬೆಳ್ಕೊಂಬಂದಂಥ ಒಂದು ಏನು ಇದಿದೆ. ಈಗ ನಾನು IPS ಆದಾಗ ಸ್ಟಾರ್ಟಿಂಗ್ನಲ್ಲಿ ಈ ಒಂದು ತೊಂದರೆ ಅನುಭವಿಸಿದ್ದೀನಿ. ಇಮ್ಮಿಡಿಯೇಟ್ ಸೆಕೆಂಡ್ ಲೈನ್ ಏನು ಅಥವಾ ಸೆಕೆಂಡ್ ಇಮ್ಮಿಡಿಯೇಟ್ ಸುಪೀರಿಯರ್ ನಮ್ಮ ಸಬಾರ್ಡಿನೇಟ್ಸ್ ಏನಿರ್ತಾರೆ, ಅವರು ಕೆಲವೊಮ್ಮೆ ನಾವು ಹೇಳಿದ ಇನ್ಸ್ಟ್ರಕ್ಷನ್ಸ್ನ ನಾವು ಹೇಳಿದ ಹಾಗೆ ತೊಗೊಳ್ಳಲ್ಲ. ಮೇಡಮ್ಗೆ ಏನು ಗೊತ್ತು, ಏನೋ ಚೆನ್ನಾಗಿ ಓದ್ಕೊಂಡು ಬಂದಿರ್ತಾರೆ, ಪಾಸಾಗಿರ್ತಾರೆ ಎಕ್ಸಾಮು, ಆದರೆ ವರ್ಲ್ಡ್ ಹಂಗೆ ನಡೆಯಲ್ಲ, ಪ್ರಾಕ್ಟಿಕಲ್ಲೇ ಬೇರೆ, ಮೇಡಮ್ ಏನೋ ಥಿಯರಿ ಹೇಳ್ತಾರೆ ಅಂತ ಒಂದು ಇರುತ್ತೆ ಅವ್ರ ಮನಸ್ಸಲ್ಲಿ. ಸೊ ಅದನ್ನು ಮೆಟ್ಟಿ ನಿಂತು, ಹಾಗೆಯೇ ಕೆಲವ್ರು ಬಹಳಷ್ಟು ಜನಕ್ಕೆ ತಂದೆಯಿಂದ ಒಂದು ಅದು ಆರ್ಡರ್ಸ್ ತೊಗೊಂಡು ಅಭ್ಯಾಸನೇ ಹೊರತು ಅಮ್ಮನ ಜೊತೆ ಆರ್ಡರ್ಸ್ ತೊಗೊಂಡು ಇಲ್ಲ. ಅಂದರೆ ಅಮ್ಮನ ಜೊತೆ ಯಾವಾಗಲೂ ಗಂಡು ಮಕ್ಕಳಿಗೆ ಇರ್ಬೋದು, ಹೆಣ್ಮಕ್ಳಿಗೆ ಇರ್ಬೋದು, ಒಂದು ತುಂಬ ಬೇರೆ ರೀತಿಯ ಒಂದು ಅಫೆಕ್ಷನೇಟ್ ಸಂಬಂಧ ಇರುತ್ತೆ. ಹಾಗಾಗಿ ಕೆಲಸ ಕ್ಷೇತ್ರಗಳಲ್ಲಿ ಮಹಿಳೆಯಿಂದ ಆರ್ಡರ್ಸ್ ತೊಗೊಳ್ಳೋದಾಗಲಿ, ಅವ್ರ ಸಬಾರ್ಡಿನೇಟ್ ಇರೋದಾಗಲಿ ಬಹಳಷ್ಟು ಜನರಿಗೆ, ಪುರುಷರಿಗೆ ಕಷ್ಟ ಆಗ್ತದೆ. ಅದು ಮಹಿಳಾ ಉದ್ಯಮಿಗಳಿಗೆ ಎದುರಾಗುವಂಥ ಅಡೆತೊಡಕು. ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು. ನಾವು ಯಾರು ಸಕ್ಸಸ್ಫುಲ್ ಉದ್ಯಮಿಗಳಿದ್ದಾರೆ, ಸ್ತ್ರೀ ಉದ್ಯಮಿಗಳು, ಅವರು ಮೆಂಟಾರ್ ಮಾಡಬೇಕು. ನಮ್ಮ ಸ್ತ್ರೀಯರಲ್ಲಿ ಅದು ಒಂದಿಲ್ಲ. ಅಂದರೆ ನಾವು ಸಕ್ಸಸ್ಫುಲ್ ಆದಾಗ ನಂತರ ಬರೋರನ್ನ ನಾವು ಆವಾಗವಾಗ ಮೆಂಟಾರ್ ಮಾಡೋದು ಬಹಳ ಕಡಿಮೆ. ಪುರುಷರು ಮಾಡ್ತಾರೆ. ಪುರುಷರು ಫಸ್ಟ್ ಎಲ್ಲದಕ್ಕೂ ಮಹಿಳೆಯರನ್ನ ಹೊರಗಿಡ್ತಾರೆ, ತಮ್ಮ ಒಂದು ಗುಂಪನ್ನ ತೊಗೊಂಡ್ಬಿಡ್ತಾರೆ, ಆನಂತರ ಅವ್ರನ್ನ ಮೆಂಟಾರ್ ಮಾಡ್ತಾರೆ. ಅದು ನಮ್ಮಲ್ಲಿ ಸ್ತ್ರೀಯರಲ್ಲಿಲ್ಲ, ಅದು ನಾವು ಕಲ್ತ್ಕೋಬೇಕು. ಆನಂತರ ಪುರುಷರು ಎಲ್ಲೇ ಹೊರಗೆ ಹೋದ್ರೂ ಕೆಲಸದ ಬಗ್ಗೆ ಮಾತಾಡ್ತಾರೆ, ಆಮೇಲೆ ಅವ್ರ ಬಗ್ಗೆ ಹೇಳ್ಕೋತಾರೆ, ನಾನು ಅದು ಮಾಡಿದೆ ಇದು ಮಾಡಿದೆ ಹೇಳ್ಕೋತಾರೆ. ಮಹಿಳೆಯರು ಹಾಗಲ್ಲ. ಎಲ್ಲೇ ಹೋದ್ರೂ ನಾವು ಎಷ್ಟೇ ಚೆನ್ನಾಗಿ ಕೆಲಸದಲ್ಲಿ ಎಷ್ಟೇ ಚೆನ್ನಾಗಿದ್ರೂ ಕೆಲವೊಮ್ಮೆ ಎಲ್ಲೋ ಒಂದು ಕಡೆ ನಾವು ಬೇರೆ ರೀತಿಯ ಮಾತುಗಳನ್ನು ಆಡ್ತೀವಿ. ಅಂದರೆ ಮಹಿಳೆಯರು ಮನೆ ಬಗ್ಗೆ, ಮನೆ ಕೆಲಸದ ಬಗ್ಗೆ, ಮಕ್ಕಳ ಬಗ್ಗೆ ಆಡೋದು ಜಾಸ್ತಿ, ಅದೇನು ತಪ್ಪಿಲ್ಲ. ಆದರೆ ಅದ್ರ ಜೊತೆಗೆ ನಾವು ಕೆಲಸದಲ್ಲೂ ನಾವು ಏನು ಮಾಡ್ತೀವಿ, ಎಷ್ಟು ಚೆನ್ನಾಗಿದ್ದೀವಿ, ನಾವು ಎಷ್ಟು ಸಮರ್ಥರಿದ್ದೀವಿ ಅನ್ನೋದನ್ನು ಕೂಡ ಹೇಳ್ಕೋಬೇಕು. ಯಾಕಂದರೆ ದಟ್ ಈಸ್ ಹೌ ಇಟ್ ವರ್ಕ್ಸ್ ಇನ್ ಮೇಲ್ ಡಾಮಿನೇಟೆಡ್ ಈವನ್ ಆಂಟ್ರಪ್ರಿನ್ಯೂರಲ್ ವರ್ಲ್ಡ್ ಆಲ್ಸೋ. ಸೊ ಇಷ್ಟು ಮಾತು ಹೇಳ್ತಾ ನನಗೆ ಇಲ್ಲಿ ಕರೆದಿದ್ದಕ್ಕೆ, ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಗೌರಿ ಶಕ್ಕಿ ಅವರು ಮಾಡಿರೋದು ಬಹಳ ಒಳ್ಳೆಯ ಕೆಲಸ. ಯಾಕಂದರೆ ಇದು ಇವತ್ತು ಫಂಕ್ಷನ್ನಲ್ಲಿ ಕಮ್ಮಿ ಜನ ಇರ್ಬೋದು, ಇದು ಯಾರೋ ಹೇಳಿದಾಗೆ ಚಿಕ್ಕ ಚೊಕ್ಕ ಸಮಾರಂಭ, ಆದರೆ ಅವರ ಯೂಟ್ಯೂಬ್ ಮೂಲಕ ಬಹಳಷ್ಟು ಜನರಿಗೆ ಇದು, ಲಕ್ಷಾಂತರ ಜನರಿಗೆ ಇದು ತಲುಪುತ್ತೆ. ಅವರು ಈ ಫಂಕ್ಷನ್ ನೋಡಿ ಇವರಾದ್ರೆ ನಾವು ಆಗ್ಬೋದು ಅಂತ ಇನ್ಸ್ಪೈರ್ ಆಗೋದಲ್ಲದೆ, ಎಷ್ಟೋ ಸಲ ಕೆಲವು ಗೊತ್ತಿಲ್ಲದೆ ಇರೋ ಫೀಲ್ಡ್ಸ್ ಇರುತ್ತೆ, ಅಂಥವ್ರನ್ನ ಕರೆದು ಸನ್ಮಾನ ಮಾಡಿದಾಗ ಇದು ಈ ಥರನೂ ಒಂದು ಫೀಲ್ಡ್ ಇದೆಯಾ ಅಂತ ಐಡಿಯಾಸ್ ಬರುತ್ತೆ. ಸೊ ಬಹಳಷ್ಟು ಜನ ಇದರಿಂದ ಪ್ರೇರೇಪಿತರಾಗ್ತಾರೆ. ಬಹಳ ಒಳ್ಳೆಯ ಕೆಲಸ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ತಮ್ಮ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡಂಥ ರೂಪಾ ಮೇಡಮ್ ಅವರಿಗೆ ಧನ್ಯವಾದಗಳು. ಹಾಗೆ ಗೌರಿ ಶಕ್ಕಿ ಹಾಗೂ ಕಿರಣ್ ಕುಮಾರ್ ಅವರು ರೂಪಾ ಮೇಡಮ್ ಅವರಿಗೆ ಗಿಫ್ಟ್ ಹ್ಯಾಂಪರನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೀನಿ.